ಪಟ್ಟಣದ ಬಿಎಚ್ ರಸ್ತೆಯ ಬಸ್ ನಿಲ್ದಾಣದ ಸಮೀಪದ ಬೇಕರಿಯಲ್ಲಿ ವ್ಯಕ್ತಿಯೊಬ್ಬರು ಬಾದಾಮಿ ಹಾಲಿನ ಬಾಟಲಿಯೊಳಗೆ ಸಣ್ಣ ಹುಳುಗಳು ಇರುವುದನ್ನು ಗಮನಿಸದೆ ಸೇವಿಸಿದ ಬಳಿಕ ಅಸ್ವಸ್ಥರಾಗಿದ್ದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎನ್ನಲಾಗಿದೆ. ಇನ್ನು ಅವಧಿ ಮೀರಿದ ಜ್ಯೂಸ್ ಮಾರಾಟ ಮಾಡಲಾಗಿದೆ ಎಂಬ ಆರೋಪವೂ ಕೇಳಿಬಂದಿದೆ. ಗ್ರಾಹಕರಿಗೆ ತೊಂದರೆಯಾದರೂ ಬೇಕರಿ ಮಾಲೀಕರು ಸೂಕ್ತವಾಗಿ ಸ್ಪಂದಿಸದೆ ಘಟನೆ ಬಳಿಕ ಜ್ಯೂಸ್ ಹಿಂತಿರುಗಿಸಿ ಸುಮ್ಮನಾಗಿದ್ದಾರೆ ಎಂದು ಆರೋಪಿಸಲಾಗಿದೆ. ಆಹಾರ ಸುರಕ್ಷತೆ ನಿಯಮಗಳನ್ನು ಉಲ್ಲೇಖಿಸುವ ಇಂತಹ ಪ್ರಕರಣಗಳಿಗೆ ಎಫ್ಎಸ್ಎಸ್ಎಐ ಅಧಿಕಾರಿಗಳು ಕಡಿವಾಣ ಹಾಕಬೇಕು. ಸಂಬಂಧಪಟ್ಟ ಬೇಕರಿಯ ಪರವಾನಗಿ ಪರಿಶೀಲಿಸಿ ತಪ್ಪು ಸಾಬೀತಾದಲ್ಲಿ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಹಾಗೂ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಬಿಲ್ ಕೇಳಿದ್ದೀನಿ, ಅವ್ರು ಬಿಲ್ ಕೊಟ್ಟಿದ್ದಾರೆ. ಇವಾಗ ಬೇಕರಿಯವರು ಮುಂದಿನ ಕಾರ್ಯಕ್ರಮ ಏನಿದೆ ಸರ್? ತಮ್ಮ ಹೆಸರು? ವೆಂಕಟೇಶ್ ಅಂತ ಹೇಳಿ. ಯಾವ ನೋಡಿ ಸರ್ ತಾವು? ನಾನಿಲ್ಲೇ ವರ್ಧಾಮೂಲ ಅಂತ ಹೇಳಿ ಹಳ್ಳಿ ನಮ್ಮದು. ಸಾಗರದಲ್ಲೇ ಇರೋದು. ಸರಿ ಸರಿ. ಬೇಕ್ರಿಯಲ್ಲಿ ಬಾದಾಮಿ ಜ್ಯೂಸ್ ತೊಗೊಂಡು ಕುಡಿಲಿಕ್ಕೆ ತೊಗೊಂಡು ಓಪನ್ ಮಾಡಿದೆ. ಕುಡಿದೆ, ಅದು ಫುಲ್ ಹಾಳಾಗ್ಬಿಟ್ಟಿದೆ. ಎಲ್ಲನೇ ನನಗೆ ಅದೇನಂತ ಗೊತ್ತಾಗಲಿ. ಕೊಟ್ಟ ನಂತರ ನೀವು ಕೇಳಿದ್ರು ಏನಿದೆ ಅಂತೇಳಿ. ಅವನು ಹಾಕಿ ಮಾತಾಡಿದೆ, ಅಲ್ಲ ಇದೆಲ್ಲ ಹಂಗಾಗಿದೆ. ನಂತರ ನಂಗೆ ಸ್ವಲ್ಪ ಸುಸ್ತಾಯಿತು. ನನ್ನ ಫ್ರೆಂಡಿಗೆ ಬರೀತು, ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದೆ ಗೌರ್ಮೆಂಟಲ್ಲಿ. ಬೇಕರಿಯವ್ರ ಗಮನಕ್ಕೆ ತಂದ್ರ? ಹಾಂ, ಬೇಕರಿಗೆ ಹೇಳಿದ್ವಿ, ನಮಗೆ ಸಂಬಂಧ ಇಲ್ಲ ಅಂತ ಅವ್ರು ಹೇಳಿದ್ರು. ಸರಿಯಪ್ಪ, ಕಂಪ್ನಿ ನೋಡೋಣ. ಈಗ ನಿಮ್ಮ ಡಾಕ್ಟ್ರ್ ಏನೋದು? ಡಾಕ್ಟ್ರು ಫುಡ್ ಪಾಯ್ಸನ್ ಆಗಿದೆ. ಫುಡ್ ಪಾಯ್ಸನ್? ಅದರಲ್ಲಿ ಏನಿತ್ತು ಸರ್? ಅದರಲ್ಲಿ ಹುಳ ಇತ್ತು ಹೊರಗಡೆ, ಮತ್ತು ನಾನು ಓಪನ್ ಮಾಡಿ ನೋಡಿಲ್ಲ. ಇಷ್ಟು ಈ ಥರ ಸ್ವಲ್ಪ ಕುಡಿಬೇಕು, ಈ ಥರ ಆಗಿದೆ. ತಮ್ಮ ಹೆಸರು? ವೆಂಕಟೇಶ್. ಏನು ಕೆಲಸ ಮಾಡ್ತೀರಾ? ಬೀಡ ಅಂಗಡಿ ಸರ್, ಸಾಗರ. ಯಾವ ಬೇಕ್ರಿ? ಹೊಸ ಬೇಕಾದ ಹೆಸರನ್ನು ನೆನಪಿಗೆ ಬರ್ತಾಯಿಲ್ಲ ನನಗೆ. ಬೇಕ್ರಿ? ಕೇಕ್ ಹೊಸ ಬಸ್ ಸ್ಟ್ಯಾಂಡ್ ಹತ್ರ. ಓಕೆ.